ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವೀಗ ದೀಪಕಂ 7ನೇ ತರಗತಿ ಸಂಸ್ಕೃತದ ಪಠ್ಯಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ಚತುರ್ಥ ಪಾಠ, 4ನೇ ಪಾಠವಾದಂತಹ ನ ಲಭ್ಯತೆ ಚೇತ್ ಆಮ್ಲಂ ದ್ರಾಕ್ಷಾಫಲಂ, ಅಂದ್ರೆ ಸಿಗದಿದ್ದರೆ ದ್ರಾಕ್ಷಿಯ ಹಣ್ಣು ಹುಳಿಯಾಗಿದೆ ಅಂತ ಹೇಳಿ ಈ ಪಾಠದ ಕನ್ನಡ ವಿವರಣೆಯನ್ನ ನಾವೀಗ ನೋಡೋಣ. ಮೊದಲಿಗೆ ಒಂದು ಸಂಭಾಷಣೆ, ಒಬ್ಬ ಮೇಷ್ಟ್ರಿಗೂ ಅವರ ವಿದ್ಯಾರ್ಥಿಗಳಿಗೂ ನಡೆಯುವ ಸಂಭಾಷಣೆಯಿಂದ ಈ ಪಾಠ ಪ್ರಾರಂಭವಾಗುತ್ತೆ. ಮೊದಲಿಗೆ ಪ್ರಿಯ ಛಾತ್ರಾಹ ಏತತ್ ಚಿತ್ರಂ ಪಶ್ಯಂತು, ಪ್ರೀತಿಯ ವಿದ್ಯಾರ್ಥಿಗಳೇ ಈ ಚಿತ್ರವನ್ನು ನೋಡಿರಿ. ಚಿತ್ರೇ ಕಿಂ ಕಿಮಸ್ತಿ, ಚಿತ್ರದಲ್ಲಿ ಏನೇನಿವೆ? ಆಗ ಈ ಮಗು ಹೇಳುತ್ತೆ, ಮಹೋದಯ ಮಹೋದಯರೇ ಚಿತ್ರೇ ವೃಕ್ಷ ಅಸ್ತಿ, ಚಿತ್ರದಲ್ಲಿ ಮರವಿದೆ. ನೋಡಿ, ಈ ಚಿತ್ರದಲ್ಲಿ ಈ ಮರ ಕಾಣಿಸ್ತಾ ಇದೆ, ಅದನ್ನ ಈ ಮಗು ಹೇಳ್ತಾ ಇದೆ. ಮುಂದಕ್ಕೆ ಈ ಹುಡುಗಿ ಹೇಳುತ್ತೆ, ಮಹೋದಯ ಮಹೋದಯರೇ ಶೃಗಾಲಃ ಅಸ್ತಿ, ನರಿಯು ಇದೆ, ಮತ್ತೆ ದ್ರಾಕ್ಷಾಫಲಾನಿ ಅಪಿ ಸಂತಿ, ದ್ರಾಕ್ಷಿಯ ಹಣ್ಣುಗಳು ಕೂಡ ಇವೆ ಅಂತ ಹೇಳಿ ಈ ಮಗು ಹೇಳ್ತಾ ಇದೆ. ಮುಂದಕ್ಕೆ ಮೇಷ್ಟ್ರು ಹೇಳ್ತಾರೆ, ಬಹು ಸಮ್ಯಕ್, ಬಹಳ ಸರಿ. ಶೃಗಾಲ ಕಿಂ ಕರೋತಿ, ನರಿಯು ಏನು ಮಾಡುತ್ತಿದೆ ಅನ್ನೋದಕ್ಕೆ ಈ ಮಗು ಹೇಳುತ್ತೆ, ಆಚಾರ್ಯರೇ ಶೃಗಾಲಃ ದ್ರಾಕ್ಷಾಫಲಾನಿ ಖಾದಿತುಂ ಇಚ್ಛತಿ, ನರಿಯು ದ್ರಾಕ್ಷಿಯ ಹಣ್ಣುಗಳನ್ನು ತಿನ್ನಲು ಬಯಸುತ್ತಿದೆ. ಕಿಂತು ನ ಶಕ್ನೋತಿ, ಆದ್ರೆ ಆಗುವುದಿಲ್ಲ ಅಂತ ಹೇಳಿ. ಅದಕ್ಕೆ ಮೇಷ್ಟ್ರು ಹೇಳ್ತಾರೆ, ಅಹೋ ಭವಂತಃ ಕಥಂ ಜಾನಂತಿ, ಆಹಾ ನಿಮಗೆ ಹೇಗೆ ಗೊತ್ತು ಅನ್ನೋದಕ್ಕೆ ಈ ಮಗು ಹೇಳುತ್ತೆ, ಮಹೋದಯರೇ ವಯಂ ಏತಾಂ ಕಥಾಂ ಮಾತೃಭಾಷೆಯ ಶ್ರುತವಂತಹ, ನಾವು ಈ ಕಥೆಯನ್ನು ನಮ್ಮ ಮಾತೃಭಾಷೆಯಲ್ಲಿ ಕೇಳಿದ್ದೇವೆ. ಅದಕ್ಕೆ ಇವರು ಮೇಷ್ಟ್ರು ಹೇಳ್ತಾರೆ, ಬಹು ಸಮೀಚೀನಂ, ಬಹಳ ಒಳ್ಳೆಯದು. ತರ್ಹಿ ಸಂಸ್ಕೃತ ಭಾಷಾಯಾಂ ಏತಾಂ ಕಥಾಂ ಗೀತರೂಪೇಣ ಗಾಯಾಮಃ ಅಭಿನಯಂಚ ಕುರ್ಮಃ, ಹಾಗಾದ್ರೆ ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಒಂದು ಹಾಡಾಗಿ ಹಾಡೋಣ, ಅಭಿನಯವನ್ನು ಮಾಡೋಣ ಅಂತ ಹೇಳಿ ಮೇಷ್ಟ್ರು ಹೇಳ್ತಾರೆ. ಅದಕ್ಕೆ ಈ ಮಗು ಹೇಳುತ್ತೆ, ಅಸ್ತು ಆಚಾರ್ಯ, ಆಗಲಿ ಆಚಾರ್ಯರೇ, ಕೃಪೆಯ ಪಾಠಯತು, ದಯವಿಟ್ಟು ಕಲಿಸಿರಿ ಅಂತ ಹೇಳಿ. ಈಗ ಯೂಟ್ಯೂಬ್ ನಲ್ಲಿ ನೀವು ಈ ಒಂದು ಸರ್ಚ್ ಸ್ಟ್ರಿಂಗ್ ಏಕಶೃಗಾಲಃ ವನಂಗಚ್ಚತಿ ಅಂತ ಕೊಟ್ರೆ ಅನೇಕ ವಿಡಿಯೋಗಳು ಬರುತ್ತವೆ. ಅದರಲ್ಲಿ ಈ ವಿಡಿಯೋ ಇಲ್ಲಿ ಅಭಿನಯಿಸಿ ತೋರಿಸಿದ್ದಾರೆ ನೋಡಿ. ಸಂಸ್ಕೃತ ಭಾರತಿ ಡೆಲ್ಲಿಯಿಂದ ಪ್ರಸ್ತುತವಾದಂತಹ ಈ ವಿಡಿಯೋ ಇದು. ಇದರಲ್ಲಿ ಚಿಕ್ಕ ಮಕ್ಕಳು, ನಿಮ್ಮಷ್ಟೇ ವಯಸ್ಸಿನ ಮಕ್ಕಳು ಅಭಿನಯಿಸಿ ತೋರಿಸಿದ್ದಾರೆ. ಇದೇ ರಾಗದಲ್ಲೇ ನಾನು ನಿಮ್ಮ ಮುಂದೆ ಹಾಡ್ತೇನೆ. ನೀವು ಕೂಡ ನಿಮ್ಮ ಶಾಲೆಯ ವಾರ್ಷಿಕೋತ್ಸವದ ದಿನದಲ್ಲಿ, ಆನ್ಯುವಲ್ ಡೇ ನಲ್ಲಿ ಈ ರೀತಿ ಅಭಿನಯಿಸಿ ತೋರಿಸಿ ಅಂತ ನಾನು ಕೇಳ್ಕೊತೇನೆ. ಮತ್ತು ನಿಮ್ಮ ವಿಡಿಯೋನ ಇಲ್ಲಿ ಪೋಸ್ಟ್ ಮಾಡಿ ನನಗೆ ಲಿಂಕ್ ಅನ್ನ ಕಳಿಸಿ, ನಾನು ನೋಡ್ತೇನೆ ಅಂತ ಹೇಳಿ ಕೇಳ್ಕೊತೇನೆ. ಈ ಒಂದು ರಾಗದಲ್ಲೇ ನಾನು ಈ ಹಾಡನ್ನ ಹಾಡ್ತೇನೆ. ಏಕಃ ಶೃಗಾಲಃ ವನಂಗಚ್ಚತಿ ಪಿಪಾಸಾ ತಸ್ಯ ಬುಭುಕ್ಷಾ, ಪಿಪಾಸಯಾ ಬುಭುಕ್ಷಯಾ ವನಂಗಚ್ಚತಿ ಸಹ ವನಂಗಚ್ಚತಿ ತತ್ರ ಗಚ್ಚತಿ ಕಿಮಪಿ ನ ಲಭತೆ, ತತ್ರ ಗಚ್ಚತಿ ಕಿಮಪಿ ನ ಲಭತೆ, ಇತೋಪಿ ಗಚ್ಚತಿ ಕಿಮಪಿ ನ ಲಭತೆ, ಶ್ರಾಂತಃ ಜಾಯತೆ ಖಿನ್ನಃ ಜಾಯತೆ, ಸಹ ಶ್ರಾಂತಃ ಜಾಯತೆ ಖಿನ್ನಃ ಜಾಯತೆ, ಕಿಂಚ ಕರೋತಿ ಸಹ ಕಿಂಚ ಕರೋತಿ, ಕಿಂಚ ಕರೋತಿ ಸಹ ಕಿಂಚ ಕರೋತಿ, ವಾಮತಃ ಪಶ್ಯತಿ ದಕ್ಷಿಣತಃ ಪಶ್ಯತಿ, ಅಗ್ರತಃ ಪಶ್ಯತಿ ಪೃಷ್ಠತಃ ಪಶ್ಯತಿ, ವಾಮತಃ ಪಶ್ಯತಿ ದಕ್ಷಿಣತಃ ಪಶ್ಯತಿ, ಅಗ್ರತಃ ಪಶ್ಯತಿ ಪೃಷ್ಠತಃ ಪಶ್ಯತಿ, ಸ್ವೇದಃ ಜಾಯತೆ ತೃಷಾ ಜಾಯತೆ,
ಸ್ವೇದಃ ಜಾಯತೆ ತೃಷಾ ಜಾಯತೆ ತಸ್ಯ ಸ್ವೇದಃ ಜಾಯತೆ ತೃಷಾ ಜಾಯತೆ ಕಿಂಚ ಪಶ್ಯತಿ ಸಹ ಕಿಂಚ ಪಶ್ಯತಿ ಕಿಂಚ ಪಶ್ಯತಿ ಸಹ ಕಿಂಚ ಪಶ್ಯತಿ ಪಶ್ಯತಿ ದ್ರಾಕ್ಷಾಲತಾಂ ಸಹ ಪಶ್ಯತಿ ದ್ರಾಕ್ಷಾಫಲಂ ಪಶ್ಯತಿ ದ್ರಾಕ್ಷಾಲತಾಂ ಸಹ ಪಶ್ಯತಿ ದ್ರಾಕ್ಷಾಫಲಂ ಉಪರಿ ಉಪರಿ ಲತಾಸು ದೃಶ್ಯತೆ ಚ ತತ್ಫಲಂ ಉಪರಿ ಉಪರಿ ಲತಾಸು ದೃಶ್ಯತೆ ಚ ತತ್ಫಲಂ ಅನುಕ್ಷಣಂ ತನ್ಮುಖೇ ರಸಃ ಜಾಯತೆ ಅನುಕ್ಷಣಂ ತನ್ಮುಖೇ ರಸಃ ಜಾಯತೆ ಕಿಂಚ ಕರೋತಿ ಸಹ ಕಿಂಚ ಕರೋತಿ ಕಿಂಚ ಕರೋತಿ ಸಹ ಕಿಂಚ ಕರೋತಿ ಏಕವಾರಂ ಉತ್ಪತತಿ ದ್ವಿವಾರಂ ಉತ್ಪತತಿ ತ್ರಿವಾರಂ ಉತ್ಪತತಿ ಪುನಃ ಪುನಃ ಉತ್ಪತತಿ ಏಕವಾರಮುತ್ಪತತಿ ದ್ವಿವಾರಮುತ್ಪತತಿ ತ್ರಿವಾರಮುತ್ಪತತಿ ಪುನಃ ಪುನಃ ಉತ್ಪತತಿ ಸ್ವೇದಃ ಜಾಯತೆ ಶ್ರಮಃ ಜಾಯತೆ ತಸ್ಯ ಸ್ವೇದಃ ಜಾಯತೆ ಶ್ರಮಃ ಜಾಯತೆ ಕಿಂ ಕಥಯತಿ ಸಹ ಕಿಂ ಕಥಯತಿ ಕಿಂ ಕಥಯತಿ ಸಹ ಕಿಂ ಕಥಯತಿ ಆಮ್ಲಂ ದ್ರಾಕ್ಷಾಫಲಂ ಆಮ್ಲಂ ದ್ರಾಕ್ಷಾಫಲಂ ಆಮ್ಲಂ ದ್ರಾಕ್ಷಾಫಲಂ ಆಮ್ಲಂ ದ್ರಾಕ್ಷಾಫಲಂ ಇತ್ಯೇವಂ ಕಥಯತಿ ಸಹ ಪಲಾಯತೆ ಇತ್ಯೇವಂ ಕಥಯತಿ ಸಹ ಪಲಾಯತೆ ಇತ್ಯೇವಂ ಕಥಯತಿ ಸಹ ಪಲಾಯತೆ. ಈಗ ಈ ಹಾಡಿನ ಪ್ರತಿಯೊಂದು ವಾಕ್ಯದ ಅರ್ಥವನ್ನು ಕನ್ನಡ ಭಾಷೆಯಲ್ಲಿ ನೋಡೋಣ ಬನ್ನಿ. ಏಕಃ ಶೃಗಾಲಃ ಒಂದು ನರಿಯು, ಏಕಃ ಶೃಗಾಲಃ ವನಂಗಚ್ಚತಿ ಒಂದು ನರಿಯು ಕಾಡಿಗೆ ಹೋಗುತ್ತದೆ. ಪಿಪಾಸ ಅಂದ್ರೆ ಬಾಯಾರಿಕೆ, ತಸ್ಯ ಬುಭುಕ್ಷ ಅದರ ಹಸಿವು, ಪಿಪಾಸಯ ಬುಭುಕ್ಷಯ ವನಂಗಚ್ಚತಿ ಬಾಯಾರಿಕೆಯಿಂದ ಹಸಿವಿನಿಂದ ಕಾಡಿಗೆ ಹೋಗುತ್ತದೆ. ಸಹ ವನಂಗಚ್ಚತಿ ಸಹ ವನಂಗಚ್ಚತಿ ಅದು ಕಾಡಿಗೆ ಹೋಗುತ್ತದೆ, ಅದು ಕಾಡಿಗೆ ಹೋಗುತ್ತದೆ. ತತ್ರ ಗಚ್ಚತಿ ಕಿಮಪಿ ನ ಲಭತೆ ಅಲ್ಲಿಗೆ ಹೋಗುತ್ತದೆ ಏನೂ ಸಿಗುವುದಿಲ್ಲ. ಇತೋಪಿ ಗಚ್ಚತಿ ಇತಃ ಅಪಿ ಗಚ್ಚತಿ ಕಿಮಪಿ ನ ಲಭತೆ ಇಲ್ಲಿಗೂ ಹೋಗುತ್ತದೆ ಏನೂ ಸಿಗುವುದಿಲ್ಲ. ಶ್ರಾಂತಃ ಜಾಯತೆ ಸುಸ್ತಾಗುತ್ತದೆ, ಖಿನ್ನಃ ಜಾಯತೆ ದುಃಖವಾಗುತ್ತದೆ. ಸಹ ಶ್ರಾಂತಃ ಜಾಯತೆ ಖಿನ್ನಃ ಜಾಯತೆ ಅದಕ್ಕೆ ಸುಸ್ತಾಗುತ್ತದೆ, ದುಃಖವಾಗುತ್ತದೆ. ಕಿಂಚ ಕರೋತಿ ಸಹ ಕಿಂಚ ಕರೋತಿ ಏನು ಮಾಡುತ್ತದೆ ಅದು ಏನು ಮಾಡುತ್ತದೆ ಅಂತ ಹೇಳಿ. ಮುಂದಕ್ಕೆ ವಾಮತಃ ಪಶ್ಯತಿ ಎಡಗಡೆ ನೋಡುತ್ತದೆ, ದಕ್ಷಿಣತಃ ಪಶ್ಯತಿ ಬಲಗಡೆ ನೋಡುತ್ತದೆ, ಅಗ್ರತಃ ಪಶ್ಯತಿ ಮುಂದೆ ನೋಡುತ್ತದೆ, ಪೃಷ್ಠತಃ ಪಶ್ಯತಿ ಹಿಂದೆ ನೋಡುತ್ತದೆ. ಸ್ವೇದಃ ಜಾಯತೆ ಬೆವರು ಬರುತ್ತದೆ, ಬೆವರು ಸುರಿಯುತ್ತದೆ. ತೃಷಾ ಜಾಯತೆ ಬಾಯಾರಿಕೆ ಆಗುತ್ತದೆ, ತಸ್ಯ ಸ್ವೇದಃ ಜಾಯತೆ ತೃಷಾ ಜಾಯತೆ ಅದಕ್ಕೆ ಬೆವರು ಬರುತ್ತದೆ, ಬಾಯಾರಿಕೆ ಆಗುತ್ತದೆ. ಕಿಂಚ ಪಶ್ಯತಿ ಸಹ ಕಿಂಚ ಪಶ್ಯತಿ ಹಾಗೂ ಏನನ್ನು ನೋಡುತ್ತದೆ ಅದು ಏನನ್ನು ನೋಡುತ್ತದೆ. ಕಿಂಚ ಪಶ್ಯತಿ ಸಹ ಕಿಂಚ ಪಶ್ಯತಿ ಹಾಗೂ ಏನನ್ನು ನೋಡುತ್ತದೆ ಅದು ಏನನ್ನು ನೋಡುತ್ತದೆ. ಮುಂದಕ್ಕೆ ಪಶ್ಯತಿ ದ್ರಾಕ್ಷಾ ಲತಾಂ ಅಂದರೆ ದ್ರಾಕ್ಷಿಯ ಬಳ್ಳಿಯನ್ನು ನೋಡುತ್ತದೆ. ಸಹ ಪಶ್ಯತಿ ದ್ರಾಕ್ಷಾಫಲಂ ಅದು ದ್ರಾಕ್ಷಿಯ ಹಣ್ಣನ್ನು ನೋಡುತ್ತದೆ. ಉಪರಿ ಉಪರಿ ಮೇಲೆ ಮೇಲೆ ಲತಾಸು ಬಳ್ಳಿಯಲ್ಲಿ ದೃಶ್ಯತೆ ಚ ತತ್ಫಲಂ ಆ ಹಣ್ಣು ಕಾಣಿಸುತ್ತದೆ. ಅನುಕ್ಷಣಂ ತನ್ಮುಖೆ ರಸ ಜಾಯತೆ ತಕ್ಷಣ ಅದರ ಬಾಯಲ್ಲಿ ಬಾಯಿ ನೀರು ಅಂದ್ರೆ ಜೊಲ್ಲು ಸುರಿಯುತ್ತದೆ. ಕಿಂಚ ಕರೋತಿ ಸಹ ಕಿಂಚ ಕರೋತಿ ಅದು ಏನನ್ನು ಮಾಡುತ್ತದೆ ಅದು ಏನನ್ನು ಮಾಡುತ್ತದೆ. ಮುಂದಕ್ಕೆ ಏಕವಾರಂ ಉತ್ಪತತಿ ಒಮ್ಮೆ ಜಿಗಿಯುತ್ತದೆ, ದ್ವಿವಾರಂ ಉತ್ಪತತಿ ಎರಡು ಬಾರಿ ಜಿಗಿಯುತ್ತದೆ, ತ್ರಿವಾರಂ ಉತ್ಪತತಿ ಮೂರಾವರ್ತಿ ಅಂದ್ರೆ ಮೂರು ಬಾರಿ ಜಿಗಿಯುತ್ತದೆ, ಪುನಃ ಪುನಃ ಉತ್ಪತತಿ ಮತ್ತೆ ಮತ್ತೆ ಜಿಗಿಯುತ್ತದೆ. ಸ್ವೇದಃ ಜಾಯತೆ ಬೆವರು ಸುರಿಯುತ್ತದೆ, ಬೆವರು ಬರುತ್ತದೆ. ತಸ್ಯ ಶ್ರಮಃ ಜಾಯತೆ ಅದಕ್ಕೆ ಶ್ರಮವಾಗುತ್ತದೆ ಅಂದ್ರೆ ಪರಿಶ್ರಮವಾಗುತ್ತದೆ. ಕಿಂ ಕಥಯತಿ ಸಹ ಕಿಂ ಕಥಯತಿ ಏನನ್ನು ಹೇಳುತ್ತದೆ ಅದು ಏನನ್ನು ಹೇಳುತ್ತದೆ ಅಂದ್ರೆ
ಆಮ್ಲಂ ದ್ರಾಕ್ಷಾಫಲಂ, ದ್ರಾಕ್ಷಿಯ ಹಣ್ಣು ಹುಳಿಯಾಗಿದೆ. ಆಮ್ಲಂ ದ್ರಾಕ್ಷಾಫಲಂ, ದ್ರಾಕ್ಷಿಯ ಹಣ್ಣು ಹುಳಿಯಾಗಿದೆ. ಇತ್ಯೇವಂ ಕಥಯತಿ, ಹೀಗೆ ಹೇಳುತ್ತದೆ. ಸಹ ಪಲಾಯತೆ, ಅದು ಓಡಿ ಹೋಗುತ್ತದೆ. ಇತ್ಯೇವಂ ಕಥಯತಿ ಸಹ ಪಲಾಯತೆ, ಹೀಗೆ ಹೇಳುತ್ತದೆ, ಅದು ಓಡಿ ಹೋಗುತ್ತದೆ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಿಂದ ಚಿತ್ರಗಳನ್ನ ತೋರಿಸ್ತಾ ಇದ್ದೇನೆ. ದಣಿದು ಬಾಯಾರಿಕೆ ಆಗಿರುವಂತ ನರಿ ಅಲ್ಲಿ ಕಾಣಿಸುವ ದ್ರಾಕ್ಷಿಯ ಹಣ್ಣು ಜಿಗಿಯುತ್ತಿರುವುದು, ಜಿಗಿದು ಅದು ಹಣ್ಣು ಸಿಗದೆ ಇರುವಂತದ್ದು, ಅದನ್ನ ನಿಮ್ಮ ಪುಸ್ತಕದಲ್ಲಿ ಚಿತ್ರರೂಪದಲ್ಲಿ ತೋರಿಸಿದ್ದಾರೆ. ವಯಂ ಶಬ್ದಾರ್ಥಾನ್ ಜಾನೀಮಃ. ಶೃಗಾಲಹ ಅಂದ್ರೆ ನರಿ, ವನಂ ಅಂದ್ರೆ ಕಾಡು, ಪಿಪಾಸ ಅಂದ್ರೆ ಬಾಯಾರಿಕೆ, ಬುಭುಕ್ಷ ಅಂದ್ರೆ ಹಸಿವು, ಕಿಮಪಿ ಅಂದ್ರೆ ಯಾವುದಾದರೂ, ಇತೋಪಿ ಅಂದ್ರೆ ಇಲ್ಲಿಯೂ ಸಹ, ಲಭತೆ ಅಂದ್ರೆ ಪಡೆಯುತ್ತದೆ, ಶ್ರಾಂತಃ ಅಂದ್ರೆ ಬಳಲಿದ ಅಥವಾ ಸುಸ್ತಾದ ಅಂತ ಹೇಳಿ ಅರ್ಥ. ಖಿನ್ನಃ ಅಂದ್ರೆ ದುಃಖಿತ, ಜಾಯತೆ ಅಂದ್ರೆ ಆಗುತ್ತದೆ, ವಾಮತಃ ಅಂದ್ರೆ ಎಡಕ್ಕೆ ಅಥವಾ ಎಡಗಡೆ, ದಕ್ಷಿಣತಃ ಅಂದ್ರೆ ಬಲಕ್ಕೆ ಅಥವಾ ಬಲಗಡೆ, ಅಗ್ರತಃ ಅಂದ್ರೆ ಮುಂದೆ, ಪೃಷ್ಠತಃ ಅಂದ್ರೆ ಹಿಂದೆ, ಸ್ವೇದಃ ಅಂದ್ರೆ ಬೆವರು, ತೃಷಾ ಅಂದ್ರೆ ಬಾಯಾರಿಕೆ, ದ್ರಾಕ್ಷಾಲತಾಂ ಅಂದ್ರೆ ದ್ರಾಕ್ಷಿಯ ಬಳ್ಳಿಯನ್ನು, ಉಪರಿ ಅಂದ್ರೆ ಮೇಲೆ, ದೃಶ್ಯತೆ ಅಂದ್ರೆ ಕಾಣಿಸುತ್ತದೆ, ಅನುಕ್ಷಣಂ ಅಂದ್ರೆ ಕೂಡಲೇ ತಕ್ಷಣ, ರಸಹ ಅಂತಂದ್ರೆ ಬಾಯಿ ನೀರು, ಜೊಲ್ಲು, ಏಕವಾರಂ ಅಂದ್ರೆ ಒಮ್ಮೆ, ದ್ವಿವಾರಂ ಅಂದ್ರೆ ಎರಡಾವರ್ತಿ, ಉತ್ಪತ್ತತಿ ಅಂತಂದ್ರೆ ಜಿಗಿಯುತ್ತದೆ, ಪುನಃ ಪುನಃ ಅಂದ್ರೆ ಮತ್ತೆ ಮತ್ತೆ, ಕಥಯತಿ ಅಂದ್ರೆ ಹೇಳುತ್ತದೆ, ಆಮ್ಲಂ ಅಂದ್ರೆ ಹುಳಿ, ದ್ರಾಕ್ಷಾಫಲಂ ಅಂದ್ರೆ ದ್ರಾಕ್ಷಿ ಹಣ್ಣು, ಪಲಾಯತೆ ಅಂದ್ರೆ ಓಡಿ ಹೋಗುತ್ತದೆ ಅಂತ ಹೇಳಿ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು. ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು.